ಯಾಕೆ ಬಾ ಅಂದ್ರಿ? ನಿನ್ ಜೊತೆ ಏಕಾಂತವಾಗಿ ಮಾತಾಡೋಣ ಅಂತ ನೀನ್ ಬಂದಾಗಿಂದ ಕಾಯ್ತಿದ್ದೀನಿ. ಎಲ್ಲರೂ ಇರೋದ್ರಿಂದ ಆಗ್ತಿಲ್ಲ, ಅದಕ್ಕೆ ಬಾ ಅಂದಿದ್ದು. ಏನ್ ಮಾತಾಡ್ಬೇಕಿತ್ತು? ನಮ್ಮ ಮದ್ವೆ ವಿಷಯನೇ. ನೀನ್ ಕೊಟ್ಟಿರೋ ಮಾತಿನ ಪ್ರಕಾರ ಶ್ರೀಕರ್ ನಿಹಾರಿಕನ್ ಮದ್ವೆ ಆದ್ಮೇಲೆ ನಮ್ ಮದ್ವೆ ಆಗುತ್ತೆ ಅಲ್ವಾ? ಹೌದು, ನಮ್ ಮದ್ವೆಗೆ ಬಟ್ಟೆ ಮಂಗಳಸೂತ್ರ ಬೇಕು ಅಲ್ವಾ? ಅದನ್ನ ತಗೊಂಡ್ ಬಂದಿದ್ಯಾ? ಹೇಳು ಅವನಿ. ಅಂದ್ರೆ ಅದು ಬಟ್ಟೆನ ತಗೊಂಡ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಅವನಿ. ನಾನಂತೂ ಮಂಗಳಸೂತ್ರನ ತಗೊಂಡ್ ಬಂದಿದ್ದೀನಿ. ಇವತ್ತು ಯಾವುದೇ ಪರಿಸ್ಥಿತಿಲೂ ನಮ್ಮ ಮದ್ವೆ ನಡಿಲೇಬೇಕು. ನಾನೇ ಮಾತಾಡ್ತಿದ್ದೀನಿ, ನೀನೇನು ಮಾತಾಡ್ತಿಲ್ವಲ್ಲ? 1 ಗಂಟೆ ನಂತರ ನಾನು ಅನ್ಕೊಂಡ ಹಾಗೆ ಎಲ್ಲ ನಡೆಯುತ್ತೆ. ಅಂದ್ರೆ ನಿನ್ನ ಉದ್ದೇಶ 1 ಗಂಟೆ ಆದ್ಮೇಲೆ ನಮ್ಮ ಮದ್ವೆ ನಡೆಯುತ್ತೆ ಅಂತ ಅಲ್ವಾ? ಹಾಗಾದ್ರೆ ಓಕೆ ಅವನಿ, ನಾನು ಆರಾಮಾಗಿರ್ತೀನಿ. ಇಷ್ಟೊತ್ತು ವೆಯ್ಟ್ ಮಾಡಿದ್ದೀರಾ ಅಲ್ವಾ? ಇನ್ನೊಂದು ಗಂಟೆ ವೆಯ್ಟ್ ಮಾಡಿ, ಎಲ್ಲ ಕ್ಲಾರಿಟಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಸರಿ ಅವನಿ. ಇನ್ನೊಂದು ವಿಷಯ. ಏನು? ನಿಮ್ಗೋಸ್ಕರ ನಾನೊಂದು ಗಿಫ್ಟ್ ಕೂಡ ತಂದಿದ್ದೀನಿ. ಹೌದಾ? ಎಲ್ಲಿ? ಕೊನೆಯಲ್ಲಿ ಕೊಡ್ತೀನಿ ಬಿಡಿ, ನೋಡಿ ಆಶ್ಚರ್ಯ ಪಡ್ತೀರಾ, ಶಾಕ್ ಆಗ್ತೀರಾ. ಹೌದಾ? ಹಾಗಾದ್ರೆ ಅದೇನು ಅಂತ ಈಗಲೇ ತೋರಿಸ್ಬೋದು ಅಲ್ವಾ? ಇಲ್ಲ, ನೀವು ಅವಾಗ ನೋಡಿದ್ರೇನೆ ಥ್ರಿಲ್ ಆಗೋದು. ಅದಕ್ಕೆ ಅದನ್ನ ಭದ್ರವಾಗಿ ಇಟ್ಕೋ ಅಂತ ನಮ್ಮ ಅಕ್ಕಂಗೆ ಕೊಟ್ಟಿದ್ದೀನಿ. 1 ಗಂಟೆ ಇರಿ. ಸರಿ ಅವನಿ. ಇನ್ನೇನಾದ್ರೂ ಮಾತಾಡ್ಬೇಕಾ? ಇನ್ನೇನು ಇಲ್ಲ, ನಾನು ಫುಲ್ ಖುಷಿ. ಅವನಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ನನಗೋಸ್ಕರ ಏನ್ ತಂದಿದ್ದಳೋ ಏನೋ. ಅವನಿ ಮನೆ ಬಂದಾಗಿಂದ ಮನೆ ಎಲ್ಲ ಓಡಾಡ್ತಾ ತುಂಬಾ ಬಿಲ್ಡಪ್ ತಗೋತಿದ್ದಾಳೆ. ಮದ್ವೆ ದೊಡ್ಡಸ್ತಿಗೆ ಎಲ್ಲ ಅವಳ್ದೇ ಆಗೋಗಿದೆ. ಪಾಯಸದಲ್ಲಿ ಮುಳುಗಿದ ಮಾತ್ರಕ್ಕೆ ಸೌಟಿಗೆ ಸಿಹಿ ಗೊತ್ತಾಗಲ್ಲ ಅನ್ನೋ ಹಾಗೆ ಯಜಮಾನಿ ತರ ಓಡಾಡಿದ ಮಾತ್ರಕ್ಕೆ ಅವಳು ದೊಡ್ಡವಳಾಗ್ಬಿಡ್ತಾಳ ಹೇಳು? ಆ ಟಪ್ಪ ರೋಡಿಗಳು ನೋಡಿದ್ರೆ ಇನ್ನೂ ನನಗ್ ಫೋನ್ ಮಾಡಿಲ್ಲ. ಆ ಬಾಸ್ ಎಲ್ಲಿವರೆಗೂ ಬಂದಿದ್ದಾನೋ ಗೊತ್ತಾಗ್ತಾ ಇಲ್ಲ. ನಾನೇನೋ ಈ ವಿಷಯನೆಲ್ಲ ಇವ್ರ ಹತ್ರ ಹೇಳಕ್ಕೂ ಆಗಲ್ಲ. ಏನ್ ನಿಹಾರಿಕಾ ಸೈಲೆಂಟ್ ಆಗಿದ್ಯಾ? ಅವನಿ ಯಾವುದೇ ಪರಿಸ್ಥಿತಿಲೂ ಬರಲ್ಲ ಅನ್ಕೊಂಡಿದ್ಲು. ಅವನಿ ಬಂದಿದ್ದಕ್ಕೆ ನಿಹಾರಿಕಾ ಮ್ಯೂಟ್ ಆಗೋದ್ಲು. ನನ್ನ ಮಗಳ ಮದುವೆ ವಿಷಯಕ್ಕೂ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರ್ಲಿಲ್ಲ, ಆದ್ರೆ ನಿಹಾರಿಕಾ ವಿಷಯದಲ್ಲಿ ಮಾತ್ರ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀನಿ. BP ಜಾಸ್ತಿ ಆಗ್ತಿದೆ, ತಲೆಯಲ್ಲಿರೋ ನರಗಳು ಕಟ್ ಆಗೋಗ್ತಿದೆ. ಏನು ಎಲ್ಲರೂ ಮೀಟಿಂಗ್ ಮಾಡ್ತಿದ್ದೀರಾ? ಚಿಕ್ಕ ಅನುಮಾನ, ಕೇಳ್ಬೋದಾ? ಕೇಳು ಅಣ್ಣ. ಏನಾದ್ರೂ ಸ್ಕೆಚ್ ಹಾಕೊಂಡ್ ಬಂದಿದ್ಯಾ? ನಾನಾ? ನೀನಲ್ದೇ ಇದ್ರೆ ನಾನಾ? ಅಂತದ್ದೇನಾದ್ರೂ ಇದ್ರೆ ಸಿನಿಮಾಗೂ ಮೊದಲು ಬರೋ ಟೀಸರ್ ಹಾಗೆ ಸ್ಕೆಚ್ ಬಗ್ಗೆ ಸ್ವಲ್ಪ ಲೀಕ್ ಮಾಡು. ಸ್ವಲ್ಪ ಆದ್ರೂ ಟೆನ್ಷನ್ ಕಡಿಮೆ ಆಗುತ್ತೆ, BP ಕೂಡ ಕಂಟ್ರೋಲ್ಗೆ ಬರುತ್ತೆ. ಅಯ್ಯೋ, ಅಂಥದ್ದೇನೂ ಇಲ್ಲ. ಆದ್ರೂ BP ಅಂತಿದ್ಯಾ ಅಲ್ವಾ? ನಿಂಗಂಥದ್ದು ಏನೂ ಆಗ್ಬಾರ್ದು. ಈ ಮದ್ವೆ ಆಗೋವರೆಗೂ ನೀನಿರ್ಬೇಕು. ಮನೇಲಾ? ಅಲ್ಲ, ಭೂಮಿ ಮೇಲೆ. 1 ನಿಮಿಷ ಇರು ಅಣ್ಣ. ಇಷ್ಟಾದ್ರೂ ಇವಳಿಗೆ ಎಲ್ಲಿಂದ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ. ಈಜ್ ಬರ್ದೇ ಇರೋರನ್ನೆಲ್ಲ ಬೋಟ್ ಹಚ್ಚಿ ಸಮುದ್ರದ ಮಧ್ಯೆ ಬಿಟ್ರೆ ಹೇಗಿರುತ್ತೋ ಹಾಗಿದೆ ನಮ್ ಪರಿಸ್ಥಿತಿ. ಅಣ್ಣ, ಈ BP ಟ್ಯಾಬ್ಲೆಟ್ ಹಾಕೋ. ನೀನ್ ನಮ್ ಶತ್ರು ಆದ್ರೂ ಈ ಸಮಯದಲ್ಲಿ ತಪ್ಪಲ್ಲ. ಇಲ್ಲಿ ಕೊಡು. ತಗೋ. ಅಣ್ಣ, ಯಾಕಾಗ್ ಮಾಡ್ದೆ? ಅವನಿ ಪ್ಲಾನ್ ಯಾರಿಗಾರು ಅರ್ಥ ಆಯ್ತಾ? ಪ್ಲಾನಾ? ಎಸ್, ಅದು BP ಟ್ಯಾಬ್ಲೆಟ್ ಅಂತ ಗ್ಯಾರಂಟಿ ಏನು? ಹೌದೌದು ಹೌದು. ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ಕೂಡ ಆಗಿರ್ಬೋದಲ್ವಾ? ಅದ್ರಿಂದ ನಿನಗೆ ಎದೆ ನೋವು ಬಂದು ಸತ್ತೋದ್ರೆ ಮದ್ವೆ ನಿಂತು ಹೋಗುತ್ತೆ ಅಂತ ಇಂಥ ಐಡಿಯಾನ ಯೋಚನೆ ಮಾಡಿದಾಳೆ. ಅಯ್ಯೋ ಅಯ್ಯೋ, ನೀನ್ ಹೇಳೋದ್ ಕೇಳ್ತಿದ್ರೆ ಇನ್ನೊಂದ್ಸರಿ ಅವನಿ ಕೈಯಿಂದ ಕೊಡೋದನ್ನ ಮಾತ್ರೆ ಆದ್ರೂ ನೀರೇ ಆದ್ರೂ ತಗೋಬಾರ್ದು. ಈಗ ನೀವು ನನ್ನ ನೆರಳನ್ ಕೂಡ ಅನುಮಾನಿಸ್ತಾ ಇದ್ದೀರಾ. ಇಷ್ಟಕ್ಕೂ ಎಲ್ರೂ
ಯಾಕಿಷ್ಟು ಟೆನ್ಷನಲ್ಲಿದ್ದೀರಾ ಅಂತ ತಿಳ್ಕೊಬೋದಾ? ಈ ಮದ್ವೆ ನೀವ್ ಅನ್ಕೊಂಡ್ ಹಾಗೆ ನಡೆಯತ್ತಾ ಇಲ್ವಾ ಅಂತನಾ? ಹೌದು, ಎಲ್ಲರದ್ದು ಅದೇ ಟೆನ್ಷನ್. ಇದಕ್ಕೆ ನೀನೇನಾದ್ರೂ ಸೊಲ್ಯೂಷನ್ ಕೊಡ್ತೀಯಾ ಹೇಗೆ? ನೋಡಿ, ಈ ಮದ್ವೆ ನೀವ್ ಅನ್ಕೊಂಡ್ ಹಾಗೆ ನಡೆಯತ್ತೆ, ಇಲ್ಲ ನಾನ್ ಅನ್ಕೊಂಡ್ ಹಾಗೆ ನಡೆಯತ್ತೆ, ಅಥವಾ ಇಬ್ರಿಗೂ ಸಂಬಂಧ ಇಲ್ದೇ ಇರೋ ಹಾಗೆ ಕೂಡ ನಡಿಬೋದು. ಏನ್ ಬೇಕಿದ್ರೂ ಆಗ್ಬೋದು. ಸರಿನಾ? ಈ ಅವನಿ ಕಣ್ಣಿಗೆ ನಾವೇನಾದ್ರೂ ಪೆದ್ರ ಹಾಕಿ ಕಾಣ್ತಿದೀವಾ ಹೇಗೆ? ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ. ಆದ್ರೆ ಏನೂ ನಡೀತಾ ಇದೆ. ಮೊದಲು ಆ ಚಕ್ರವರ್ತಿ ಬರ್ದಿರೋ ಹಾಗೆ ತಡಿಬೇಕು. ಲೇ, ಅವನು ಎಲ್ಲಿವರೆಗೂ ಹೋಗಿದ್ದಾನೋ? ಅಣ್ಣ, ಮೆಜೆಸ್ಟಿಕ್ ಇಂದ ಮಲ್ಲೇಶ್ವರಂ ಹೋಗ್ತಿದ್ದಾನ. ಲೇ, ಗಾಡಿನ ಆ ಕಡೆ ತಿರ್ಗ್ಸೋ. ನೀನ್ ನನ್ನನ್ನು ಇಷ್ಟಪಡಬಹುದು, ಆದ್ರೆ ನನ್ಗಂಥ ಉದ್ದೇಶಗಳಿಲ್ಲ ಅಂತ ಹೇಳ್ದೆ. ಅವನು ನನ್ನ ಮಾತನ್ನು ಕೇಳ್ದೆ ಹಠ ಮಾಡಿ ನನ್ನ ಹಿಂದೆ ಬಿದ್ದು ಅವನ ಲೈಫನ್ನೇ ಸ್ಪಾಯಿಲ್ ಮಾಡ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಹೇಗಾಗ್ತೀನಿ? ಅಷ್ಟು ದೊಡ್ಡ ಎವಿಡೆನ್ಸ್ ತಗೊಂಡು ಬಂದ್ರು ನನ್ನಂತವನ್ ಕೂಡ ಎಲ್ರ ಮುಂದೆ ಫೋನ್ ಮಾಡಿದ್ಲು ಅಂದ್ರೆ ನೀನ್ ಸಾಮಾನ್ಯದೋಳಲ್ಲ. ಇವತ್ತು ನಿನಗೆ ಖಂಡಿತ ತಕ್ಕ ಶಾಸ್ತಿ ಮಾಡಲೇಬೇಕು. ಅಣ್ಣ, ನಮ್ಗೆ ಆಪೋಸಿಟೇ ಬರ್ತಾ ಇದ್ದಾನಣ್ಣ. ಗಾಡಿ ಎದುರುಗಡೆ ತಗೊಂಡೋಗ. ಹೇಯ್, ಯಾರೋ ನೀವು? ಯಾಕೆ ಅಡ್ಡ ಬಂದ್ರಿ? ನೀನ್ ಎಲ್ಗೆ ಹೋಗ್ತಿದ್ಯಾ ಅಂತ ನಮಗ್ ಗೊತ್ತಿದೆ. ವಾಪಸ್ ಹೋಗೋ. ಯಾರು ಕಳ್ಸಿದ್ರು? ನಿನಗದೆಲ್ಲ ಬೇಕಾಗಿಲ್ಲ. ನೀನು ಮದ್ವೆ ಹತ್ರ ಹೋಗ್ದೇನೆ ಹಾಗೆ ವಾಪಸ್ ಹೋಗ್ಬೇಕು. ಆ ಕಿಲಾಡಿ ನಿಹಾರಿಕಾ ಕಳ್ಸಿದ್ದಕ್ಕೆ ಬಂದಿರೋ ಬಚ್ಚಗಳ ನೀವು? ನೀನು ಮದ್ವೆ ಹಾಳು ಮಾಡೋದಕ್ಕೆ ಟ್ರೈ ಮಾಡಿದೆ ಅಂತ ಇಟ್ಕೋ. ನೀನು ಅನಾವಶ್ಯಕವಾಗಿ ನಿನ್ ಪ್ರಾಣ ಕಳ್ಕೊತೀಯ. ನಾನು ಯಾರು, ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿದ್ಯಾ ನಿಮ್ಗೆ? ಒಳಗ್ ಹಾಕ್ಸ್ದೆ ಅಂದ್ರೆ ಜೀವನ ಪೂರ್ತಿ ಹೊರಗಡೆ ಬರಲ್ಲ. ಲೇ, ಸಾರ್ ಬರೀ ಮಾತಲ್ಲಿ ಕೇಳಲ್ಲ ಅನ್ಸುತ್ತೆ. ನಾವೇನು ಅಂತ ತೋರ್ಸೋಣ. ಲೇ, ಲೇ, ಬನ್ರೋ. ಲೇ, ಯಾವ ಕಡೆ ಹೋದ್ನ ಇವನು? ನಿಹಾರಿಕಾ ಮೇಡಮ್ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ನಡೀರೋ. ಸರ್, ನೀವು SKR ಗ್ರೂಪ್ಸ್ ಚೇರ್ಮನ್ ಅಲ್ವಾ? ಹೌದು. ಏನಾಯ್ತು ಸರ್? ರೌಡಿಗಳು ಅಟ್ಯಾಕ್ ಮಾಡಿದ್ರು. ಏನಕ್ಕೆ ಅಟ್ಯಾಕ್ ಮಾಡಿ ಅಂತ ಒಂದು ಹುಡುಗಿ ಅವ್ರನ್ನ ಕಳ್ಸಿದಾಳೆ. ಯಾರ ಹುಡುಗಿ? ಹೆಸರು ನಿಹಾರಿಕಾ. ಪಬ್ ಬ್ಯಾಚ್. ತನ್ನ ಅಂದದಿಂದ ಹುಡುಗನ್ನ ವಶಪಡಿಸ್ಕೊಳ್ತಾಳೆ. ಕೊನೆಗೆ ಮೋಸ ಮಾಡಿ ಹೊಟ್ಟೋಗ್ಬಿಡ್ತಾಳೆ. ಅದರಲ್ಲಿ ನನ್ನ ಮಗ ಕೂಡ ಒಬ್ಬ. ಅವನ ಲೈಫು ನಾಶ ಮಾಡಿದ್ಲು. ಸಿವಿಯರ್ ಆಕ್ಷನ್ ತಗೊಂಡು ಲೈಫ್ ಲಾಂಗ್ ಜೈಲಲ್ಲಿರೋ ಹಾಗೆ ಮಾಡೋಣ ಅಂತ ಮೊದಲು ಅನ್ಕೊಂಡಿದ್ದೆ. ಹುಡುಗಿ ಅಲ್ವಾ, ಬದಲಾಗ್ತಾಳೆ ಅಂತ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಟ್ಟೆ. ಈಗ ಇನ್ನಷ್ಟು ಜೋರಾಗ್ಬಿಟ್ಟಿದ್ದಾಳೆ. ನನ್ನ ಆಫೀಸಲ್ಲಿ ಶ್ರೀಕರ್ ಅಂತ ಒಬ್ಬ ಒಳ್ಳೆ ಟೀಮ್ ಲೀಡರ್ ಇದ್ದಾನೆ. ರೀಸೆಂಟ್ ಆಗಿ ಒಂದು ಅಟ್ಯಾಕ್ನಲ್ಲಿ ಮೆಮೊರಿ ಲಾಸ್ ಆಗಿದೆ. ಮದುವೆ ಹೆಸರಿನಲ್ಲಿ ಅವನ ಜೀವನನೇ ನಾಶ ಮಾಡಕ್ ಹೊರಟಿದ್ದಾಳೆ. ಅವನು ಅವನಿ ಅನ್ನೋ ಹುಡುಗಿನ ಪ್ರೀತಿಸಿದ್ದ. ಆ ಹುಡುಗಿನ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದ. ಬಟ್ ಹಳೇದ್ ನೆನಪಿಲ್ದೆ ನಿಹಾರಿಕನ ಮದುವೆ ಮಾಡ್ಕೊಳಕ್ ಹೊರಟಿದ್ದಾನೆ. ಇದರಿಂದ ಅವನ ಜೀವನನೇ ಹಾಳಾಗ್ಬಿಡುತ್ತೆ. ಆ ಕಿಲಾಡಿನ ಬಿಡಬಾರ್ದು ಸರ್. ಮೊದಲು ಆ ಮದುವೆನ ತಡಿಬೇಕು. ನಡೀರಿ ಸರ್, ಈಗಲೇ ಹೋಗೋಣ. ಸರಿ ಸರ್. ಕಾನ್ಸ್ಟೇಬಲ್ಸ್, ಕಮಾನ್.
ಹೇಳು ವಿಕ್ರಮ್, ಆ ಚಕ್ರವರ್ತಿ ಕಾಣಿಸ್ಕೊಂಡ? ಕಾಣಿಸ್ತಾ ಮೇಡಮ್. ಏನ್ ವಿಷಯ? ಒಳ್ಳೆ ಮಾತಲ್ಲಿ ಕೇಳಿದ್ವಿ, ಮಾತು ಕೇಳಲಿಲ್ಲ. ಅದಕ್ಕೆ ಬಾಡಿ ಎಲ್ಲ ಶೇಪ್ ಔಟ್ ಆಗೋ ತರ ಚೆನ್ನಾಗಿ ಹೊಡೆದ್ವಿ. ಅವನು ಓಡೋದ ಮೇಡಮ್, ಆಮೇಲೆ ಚೇಸ್ ಮಾಡಿದ್ವಿ. ಕೋಮಕ್ಕೆ ಹೋಗೋ ಹಾಗೆ ಹೊಡೆದಿದ್ದೀವಿ ಅನ್ಕೊಂಡ್ವಿ. ಆ ಕ್ಯಾಂಡಿಡೇಟು ಎಸ್ಕೇಪ್ ಆದ. ಇಲ್ಲಿಗೆ ಮಾತ್ರ ಬರಲ್ಲ ಅಲ್ವಾ? ನಾವು ಕೊಟ್ಟಿರೋ ಏಟ್ಗೆ ಮೊದಲು ಅವನು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಶ್ಯೂರಾ? ಪಕ್ಕಾ ಮೇಡಮ್. ಥ್ಯಾಂಕ್ ಯು ವಿಕ್ರಮ್. ಮೇಡಮ್, ದುಡ್ಡು ಸ್ವಲ್ಪ ಜಾಸ್ತಿ ಕೊಡಿ ಮೇಡಮ್. ನೀವು ಮದುವೆ ಅಂತ ಹೇಳ್ತಿದ್ದೀರಲ್ವಾ, ನಾವು ಪಾರ್ಟಿ ಮಾಡ್ತೀವಿ ಮೇಡಮ್. ಸರಿ, ಇಡ್ತೀನಿ ಮೇಡಮ್. ಅವನ್ ಬಂದ್ರೆ ಅನಾವಶ್ಯಕವಾದ ಡಿಸ್ಟರ್ಬೆನ್ಸ್ ಅಂತ ಟೆನ್ಷನ್ ಮಾಡ್ಕೊಂಡೆ. ಇವಾಗ ಮನಸ್ಸಿಗೆ ಶಾಂತಿ ಆಗಿದೆ. ಇನ್ನು ಆ ಅವನಿ ವಿಷಯನ ನೋಡ್ಬೇಕು. ಚೆನ್ನಾಗಿ ಹೇಳಿದ್ರಿ. ಅಪ್ಪ ವಿಕಾಸ್, ಏನ್ ರಾಜು ಅವರೇ? ಬೆಳಗ್ಗೆಯಿಂದ ನಿನ್ನನ್ನು ಗಮನಿಸ್ತಿದ್ದೀನಿ. ಎಲ್ರೂ ಒಂದು ಯೋಚನೆಯಲ್ಲಿದ್ರೆ ನೀನೊಬ್ಬನೇ ಸಪರೇಟ್ ಆಗಿ ಯೋಚನೆಯಲ್ಲಿರೋ ಹಾಗಿದೆ. ಏನ್ ವಿಷಯ? ನೀವು ಶಾಕ್ ಆಗುವಂತ ನಿಜ ಹೇಳ? ಹೇಳು. ಶ್ರೀಕರ್ ನಿಹಾರಿಕಾ ಮದ್ವೆ ಆದ್ಮೇಲೆ ಅವನಿಗೂ ನನಗೂ ಮದ್ವೆ ನಡೆಯುತ್ತೆ. ಶಾಕ್ ಆಗ್ತೀರಂತ ಹೇಳ್ದೆ ಅಲ್ವಾ? ನಿಜವಾಗ್ಲೂ ಕರೆಂಟ್ ಶಾಕ್ ಹೊಡೆದಾಗೆ ಆಯ್ತು. ಈ ಮದ್ವೆ ನಂತರ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಅವನಿ ಮಾತು ಕೊಟ್ಟಿದ್ದಾಳೆ. 1 ಗಂಟೆ ವೆಯ್ಟ್ ಮಾಡಕ್ ಹೇಳಿದಾಳೆ. 1 ಗಂಟೆ ಆದ್ಮೇಲೆ ಮುಹೂರ್ತದ ಗಂಟೆ ಬಾರ್ಸತ್ತೆ. ನಿಜಾನಾ? ನಿಜನೋ ಅಲ್ವೋ ಅಂತ 1 ಗಂಟೆ ನಂತರ ನಿನಗೆ ಗೊತ್ತಾಗುತ್ತೆ. ಮಧ್ಯದಲ್ಲಿ ಗಂಟೆಗೋಳೇನೋ ನನಗೆ ಅರ್ಥ ಆಗ್ತಿಲ್ಲ. 1 ಗಂಟೆ ವೆಯ್ಟ್ ಮಾಡಿ, ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಯಾರ ಮದ್ವೆ ನಡೀತಿದ್ಯೋ, ಯಾರ ಜೊತೆ ನಡೀತಿದ್ಯೋ, ಕೊನೆಗೆ ಯಾರಿಗೆ ಯಾರು ಏನಾಗ್ತಾರೋ ಅಂತ ನನಗೇನು ಅರ್ಥ ಆಗ್ತಾ ಇಲ್ವಲ್ಲ. ಶ್ರೀ ಮಂಜುನಾಥ, ಏನಯ್ಯ ನನ್ನ ಪರಿಸ್ಥಿತಿ? ನನ್ನ ತಲೆ ಸಿಡ್ದೋಗ್ತಿದೆ. ಶ್ರೀಕರ್ ನಿಹಾರಿಕನ್ ಮದ್ವೆ ಆಗಿದ ತಕ್ಷಣ ಮಂಟಪದಿಂದ ಕೆಳಗಿಳಿತಾರೆ. ಆಮೇಲೆ ನಾನು ಮತ್ತೆ ಅವನಿ ಹಸೆಮಣೆ ಮೇಲೆ ಕೂತ್ಕೋತೀವಿ. ಇದೇ ಪುರೋಹಿತರು, ಇದೇ ಜನರ ಮಧ್ಯ ನಮ್ಮ ಮದ್ವೆ ಅದ್ದೂರಿಯಾಗಿ ನಡೆಯುತ್ತೆ. ನೋಡ್ತೀರಿ. ಲೇ, ನೀನು ಯಾವ ನಂಬಿಕೆಯಲ್ಲಿ ಇರ್ತಿದ್ಯೋ ನಮ್ಗಂತೂ ಅರ್ಥ ಆಗ್ತಿಲ್ಲ. ನನ್ನ ಮಾತನ್ನ ನಂಬೇಕು ಅಂತ ನಿಮಗೆ ಅನಿಸ್ತಿಲ್ಲ ಅಲ್ವಾ? ಹಾಗಾದ್ರೆ ಅವನಿ ಬಾಯಿಂದಾನೆ ಹೇಳಿಸ್ತೀನಿ. ಇರಿ. ಅವನಿ, ಬಾಯ್ಲಿ. ಯಾಕೆ? ಬಾ, ಹೇಳ್ತೀನಿ. ಈಗ್ಲೇ ಬರ್ತೀನಿ. ಸರಿನಮ್ಮ. ಏನು? ವಿಕಾಸ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ಯಾ? ನಿಹಾರಿಕಾ ಶ್ರೀಕರ್ ಮದ್ವೆ ಆದ್ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ಯಂತೆ, ನಿಜಾನಾ? ಮೊನ್ನೆಯಿಂದ ಇದೇ ಮಾತು ಹೇಳ್ತಾ ನಮ್ಮನ್ ಸಾಯಿಸ್ತಿದ್ದಾನೆ. ನೀನ್ ಯಾಕೆ ಹಾಗೆ ಹೇಳ್ದೆ? ನಾನು ಹೇಳ್ತಿದ್ರೆ ನಂಬ್ತಿಲ್ಲ ಅವನಿ. ಅದಕ್ಕೆ ನೀನೇ ಹೇಳು. ವಿಕಾಸ್ ಅವರೇ, ನಿಮ್ಮ ಹತ್ರ ಹೇಳ್ಬೇಕಾಗಿರೋದನ್ನ ಹೇಳ್ದೆ ಅಲ್ವಾ? ಎಷ್ಟು ಜನಕ್ಕೆ ಹೇಳ್ಬೇಕು? ಹೇಳ್ದೆ, ಹೌದು. ಆದ್ರೆ ಒಂದ್ ಹೆಣ್ಣಾಗಿ ಪದೇ ಪದೇ ಎಲ್ರಿಗೂ ಹೇಳಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 1 ಗಂಟೆ ಇರಿ. ಅವನಿ, ಥ್ಯಾಂಕ್ಸ್ ಅವನಿ. ಅಕ್ಕ, ಇವಾಗ ನಿನ್ ಡೌಟ್ ಕ್ಲಿಯರ್ ಆಯ್ತಾ? ಅದಲ್ಲ ಕಣೋ. ಇನ್ನೇನು ಮಾತಾಡ್ಬೇಡಿ. 1 ಗಂಟೆ ವೆಯ್ಟ್ ಮಾಡೋದಕ್ಕಾಗ್ತಿಲ್ವಾ? ನಿಹಾರಿಕನ್ ಮದ್ವೆ ಆಗ್ತಿದ್ದಂಗೆನೆ ಹೊರಟೋಗ್ಬಿಡಿ. ನನ್ನ ಮದ್ವೆನೂ ನೋಡ್ಕೊಂಡು ಹೋಗಿ. ಅಷ್ಟರಲ್ಲಿ ನಾನು ಬಂದಿರೋ ಬಂಧುಗಳಿಗೆಲ್ಲ ಈ ವಿಷಯನ ಮುಟ್ಟಿಸ್ತೀನಿ. ಈ ಗಂಟೆಗೋಳೇನು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವನು ಸ್ಯಾಡಿಸ್ಟ್ ಅಲ್ಲ, ಪೆದ್ದ ಕೂಡ. ಅಷ್ಟಕ್ಕೂ ಅವನಿ ಧೈರ್ಯವಾಗಿ ಯಾಕಿದಾಳು ಗೊತ್ತಾಗ್ತಿಲ್ಲ ರೀ. ನಾನು ನಿನ್ನ ಮೇಲೆ ಕರುಣೆ ತೋರಿಸಿದ್ರೆ ನೀನು ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ತೀಯ. ಯಾವ ಪರಿಸ್ಥಿತಿಲೂ ನಿನ್ನ ಮದುವೆ ನಡ್ಸೋಕ್ ಬಿಡಲ್ಲ.
ಅಮ್ಮ ಮದುಮಗನ್ ಕರ್ಕೊ ಬನ್ನಿ. ಹೇ ರಾಧಾ, ಅಪ್ಪ ಹೋಗಿ ಶ್ರೀಕರ್ನ ಕರ್ಕೊಂಡ್ ಬಾ. ಸರಿ ಬನ್ನಿ ಬಾವ. ಬನ್ನಿ. ವಿಘ್ನೇಶ್ವರನ್ ಮೇಲೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಅಮ್ಮ ಮದುಮಗಳನ್ನ ಕರ್ಕೊ ಬನ್ನಿ. ಲಾವಣ್ಯ, ನಿಹಾರಿಕನ್ ಕರ್ಕೊಂಡ್ ಬನ್ರಮ್ಮ. ಸರಿ ಅತ್ತೆ. ಇವಳ ಜೀವನ ಇವಳ ಕೈಯಾರೆ ಹಾಳು ಮಾಡ್ಕೋತಿದ್ರೆ ಪ್ರೇಕ್ಷಕರ ಹಾಗೆ ನೋಡ್ಕೊಂಡು ಸುಮ್ಮನಿರಕ್ಕಾಗ್ತಿಲ್ಲ. ಇಷ್ಟೆಲ್ಲ ಆದ್ರೂ ಅವನಿ ಯಾಕೆ ಮೊಂಡು ಧೈರ್ಯದಲ್ಲಿದ್ದಾಳೋ ನನಗೆ ಅರ್ಥ ಆಗ್ತಿಲ್ಲ. ಅಮ್ಮ ಕುಂಕುಮ ಇಟ್ಕೊಳ್ಳಮ್ಮ. ತಗೊಳಮ್ಮ, ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಳಮ್ಮ. ಓಂ ದೇವಿಂ ವಾಚಮಯಂತ ದೇವಾಸ್ತಾಮಿಶ್ವರೂಪಾಃ ವಸ್ತೋ ವದಂತೆ ಸ್ಥಾನೋ ಮಂತ್ರೇಶಮೂರ್ಜಿಂದುಹಾನಾದಿನರ್ವಾಗ್ಸ್ಮಾನ್ನೋಪತಿಷ್ಠತೈದೋ ಅಯಂ ಮುಹೂರ್ತ ಸುಮುಹೂರ್ತೋಸ್ತು. ಇವಾಗ ನಂಗೆ ಸ್ವಲ್ಪ ಧೈರ್ಯ ಬಂತು ಗೌತಮಿ. ಯಾವ ವಿಷಯದಲ್ಲಿ? ಇನ್ ನಮ್ಮ ಮಗಳ ಮದ್ವೆ ನಿಲ್ಲಲ್ಲ ಅಂತ. ಆ ಮುಹೂರ್ತ ಯಾವುದೋ ಬೇಗ ಬಂದ್ರೆ 3 ಗಂಟೆ ಬೀಳುತ್ತೆ. ಆವಾಗ ನನಗೆ ಮನಃಶಾಂತಿ ಆಗುತ್ತೆ.